ಅಂತೇಳಿ ಈಗ ಅದಾಗಲಿ ಅದಕ್ಕೇನಿಲ್ಲ ಇಡಿ ತೊಗೊಂಬರಲಿ ಹಾಕಲಿ ಶಿಕ್ಷೆ ಕೊಡಿಸ್ರಿ. ಇಡಿ ಅವ್ರ ಕೈಲದ, CBI ಅವ್ರ ಕೈಲದ, IT ಅವ್ರ ಕೈಲದ, ಮತ್ತೀಗ ಬೆಂಗಾಲದ ವೆಸ್ಟ್ ಬೆಂಗಾಲ್ ಪೊಲೀಸರು ಅವ್ರ ಕೈಲಿದ್ದಾರೆ, ಕಾನೂನು ಅವ್ರ ಕೈಲದ, ಅವ್ರದ್ದು CM ಇದ್ದಾರೆ ಸುವೇಂದು ಅಧಿಕಾರಿ. ಅವ್ರ ಮೂಲಕ ಅವ್ರಿಗೆ ಕಾನೂನಾತ್ಮಕವಾಗಿ ಏನು ಅವ್ರು ತಪ್ಪು ಮಾಡಿದ್ದಾರೆ, ಅಪರಾಧಗಳು ಮಾಡಿದ್ದಾರೆ, ಶಿಕ್ಷೆ ಕೊಡಿಸ್ರಿ, ಏನು ತಪ್ಪಿಲ್ಲ. ತಪ್ಪು ಪ್ರೂವ್ ಆದಮೇಲೆ ಅದು ನ್ಯಾಯಾಲಯ ಕೊಡ್ಬೇಕು ಅದನ್ನು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತ್ಯಂತ ಪ್ರಮುಖ ಅಂಗ. ಆದರೆ ಈಗ ನಡೀತಾ ಇರೋದೇನು ವೆಸ್ಟ್ ಬೆಂಗಾಲದಲ್ಲೇ TMC ಸಂಸದರಾಗಿರ್ಬೋದು, TMC MLAಗಳಾಗಿರ್ಬೋದು, TMC ಪರಿಷತ್ತಿನಾದ ಅಥವಾ ಸದಸ್ಯರಾಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು, ಅಥವಾ ಈ ನಗರ ಪಾಲಿಕೆ ನಗರಸಭೆ ಇವುಗಳ ಪ್ರಧಾನರಾಗಿರ್ಬೋದು, ಅಥವಾ ಮತ್ತೇನೂ ಆಗಿರ್ಬೋದು, ಮೇಯರ್ ಆಗಿರ್ಬೋದು, TMC ಅವ್ರು ಕಂಡ್ರೆ ಹುಡುಕಿ ಹೊಡಿತಾ ಇದ್ದಾರೆ, ಅವ್ರನ್ನ ಅಪಮಾನ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಪಮಾನಕ್ಕಿಂತ ಹೊಡಿತಾ ಇದ್ದಾರೆ. ಕೋಳಿ ಮೊಟ್ಟೆ ತತ್ತೆಯಿಂದ ಹೊಡಿತಿದ್ದಾರೆ, ಟೊಮೆಟೊದಿಂದ ಹೊಡಿತಿದ್ದಾರೆ, ಅಪಮಾನ ಮಾಡ್ತಿದ್ದಾರೆ, ಬಾಯಿಗೆ ಬಂದಂಗೆ ಬೈತಿದ್ದಾರೆ. ಅದು ಪೊಲೀಸರ ಎದುರುಗಡೆಯಲ್ಲಿ ಒಂದೊಂದು ದೃಶ್ಯಗಳು ನೋಡಿದಾಗಂತೂ ಗಾಬರಿ ಆಗ್ತದೆ. ಇದು ಯಾವ ದೇಶದಲ್ಲಿ ಇದ್ವಿ ನಾವು ಅಂತೇಳಿ. ನಿಜವಾಗಿ ಇದು ಆಗಬೇಕಾಯ್ತಾ? ಯಾವುದೇ ರಾಜ್ಯದಲ್ಲಿ ಇಲ್ಲಿವರೆಗೆ ಆಗಿಲ್ಲ, ಹಿಂದೂ ಆಗಿಲ್ಲ, ಈಗೂ ಆಗಿಲ್ಲ, ಈಗ ಆಗ್ತಾ ಇದೆ ಪ್ರಥಮ ಬಾರಿಗೆ ಇಂಥದ್ದು. ಹೌದು, ಹಿಂದೂ ಗುಂಡಾಗಿರಿ ಆಗ್ಯದ, ಇಲ್ಲಂತಲ್ಲ. ನಮ್ಮ ಮಮತಾ ಬ್ಯಾನರ್ಜಿ ಅವರಲ್ಲೇ ಕಮ್ಯುನಿಸ್ಟ್ ಗುಂಡಾಗಳ ಮೇಲೆ, ಅಥವಾ ಇವರು ತಮ್ಮ ಗುಂಡಗಳನ್ನ ಬಿಟ್ಟ, ಅಥವಾ ಪೊಲೀಸ್ ಗುಂಡಗಳನ್ನ ಬಿಟ್ಟ. ಇವತ್ತು ಪೊಲೀಸ್ ಅಂದರೆ ಏನು ರೀ? ಯಾರು ಇವತ್ತು ಯಾರು ಗೆದ್ದಿರ್ತಾರೆ, ಯಾರು ಆಡಳಿತದಲ್ಲಿರ್ತಾರೆ, ಅವ್ರ ಕೈಲಿರುತ್ತಂತ ಗುಲಾಮರಪ್ಪ ಅವರು. ಈಗ ಅಲ್ಲಿ ನಡೀತಿರೋದು ವೆಸ್ಟ್ ಬೆಂಗಾಲದಲ್ಲೇ ಸುವೇಂದು ಅಧಿಕಾರಿಯ ಪೊಲೀಸರು, ಸೆಂಟ್ರಲ್ ಗೌರ್ಮೆಂಟಿನ ಮಿಲಿಟ್ರಿಗಳು ಎಲ್ಲರೂ ಅವ್ರನ್ನ ಇವತ್ತು ಉಪಯೋಗ ಮಾಡಿಕೊಂಡು ಇವತ್ತು ಸಾರ್ವಜನಿಕರಿಂದ, ತಮ್ಮ ಬೆಂಬಲಿಗರಿಂದ, ತಮ್ಮ ಕಾರ್ಯಕರ್ತರಿಂದ TMC ಕಾರ್ಯಕರ್ತರನ್ನ ಅಥವಾ ಸದಸ್ಯರನ್ನ, ಜನರಿಂದ ಆಯ್ಕೆ ಸದಸ್ಯರನ್ನ, ಇನ್ನುಳಿದವ್ರನ್ನ ಹೊಡೆಯುವಂಥ, ಮಾಡುವಂಥ, ಅಪಮಾನ ಮಾಡುವಂಥ, ಅದೇ ಅಷ್ಟೇ ಅಲ್ಲ, ಹಾಫ್ ನೆಕೆಡ್ ಬನಿಯ ಮೇಲೆ ತೆಗೆದುಕೊಂಡು ಹೋಗುವಂಥ, ನುಗ್ಸುವಂಥ ಎಷ್ಟು ಇವೆಲ್ಲ ದೃಶ್ಯಗಳು ನೋಡಿದಾಗ ಇದು ನಿಜವಾಗಿಯೂ ಆಗಬೇಕಾಗಿಲ್ಲ, ಇದು ನಡಿಬೇಕಾಗಿಲ್ಲ ಅಂತೇಳಿ ಇದಕ್ಕೆ ಇವತ್ತು ಉತ್ತರ